ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ನಮಸ್ಕಾರ ಎಲ್ಲರಿಗೂ. ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ಇವತ್ತಿನ ವಿಡಿಯೋ ಒಂದು ಸಿಂಪಲ್ ದಿನ ನಮ್ಮ ಲೈಫ್ ಒಳಗೆ ಹೆಂಗೈತಿ ಅನ್ನೋದ್ರ ಬಗ್ಗೆ ಮಾಡತ್ತೀವಿ. ಎಷ್ಟೆಷ್ಟು ಆಗ್ತಿತ್ತು ಅಷ್ಟು ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತೀನಿ. ಯಾಕಂದ್ರೆ ಆಫೀಸ್ ಕೆಲಸ, ಆಮೇಲೆ ಮಗು ನೋಡ್ಕೊಂಡು ಮನೆಯದೆಲ್ಲ ನೋಡ್ಕೊಂಡು ಫುಲ್ ಕ್ಯಾಪ್ಚರ್ ಮಾಡೋಕ್ಕಾಗ್ತಿದ್ದು ಗೊತ್ತಿಲ್ಲ. ನಾನು ಹೊಸದಾಗಿ ಯೂಟ್ಯೂಬ್ ಮಾಡಾಕತ್ತೀನಿ. ಹೆಚ್ಚು ಕಡಿಮೆ ಆಗ್ಬೋದು ಕ್ಯಾಪ್ಚರ್ ಮಾಡೋದ್ರೊಳಗೆ, ಆಮೇಲೆ ಎಡಿಟಿಂಗ್ ಒಳಗೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಸೊ ಪ್ಲೀಸ್ ಬೇರ್ ವಿತ್ ಮೀ ಆ್ಯಂಡ್ ಟ್ರೀಟ್ ದಮ್ ಆಸ್ ಬ್ಲೂಪರ್ಸ್ ಆ್ಯಂಡ್ ಹ್ಯಾವ್ ಫನ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಸೊ ನಾ ಬೆಳಗ್ಗೆ ಎದ್ದ ಒಂದು ಸ್ವಲ್ಪ ಹೊತ್ತು ಆಫೀಸ್ದ ಲಾಗಿನ್ ಮಾಡಿ ಚೂರು ಕೆಲಸ ಇದ್ವು, ಟ್ರೈನಿಂಗ್ ಅದೆಲ್ಲ ಮುಗಿಸ್ಕೊಂಡೆ. ಬ್ರೇಕ್ ತೊಗೊಂಡೆ ಒಂದು ಸಣ್ಣದ. ಅವ್ನು ಮಲ್ಕೊಂಡಾಗ ಪಟ್ನ ಆವಾಗ ಸಿಂಪಲ್ ನನಗೆ ಫೇಸ್ ಮೇಲೆಲ್ಲ ಒಂದು ಸ್ವಲ್ಪ ಆ್ಯಕ್ನೆ ಇದ್ವು. ಸಿಂಪಲ್ ಸ್ಕಿನ್ ಕೇರ್, ಆ್ಯಕ್ನೆ ಕ್ರೀಮ್, ಆ್ಯಕ್ನೆ ಮಾಯ್ಶ್ಚರೈಸರ್ ಮತ್ತು ಮೆಡಿಸಿನ್ ಮತ್ತು ಆ್ಯಕ್ನೆಗೆ ಸನ್ಸ್ಕ್ರೀನ್ ಎಲ್ಲ ಕೊಟ್ಟಿದ್ರು ಡಾಕ್ಟ್ರ್. ನೀವು ನೋಡತ್ತೀರಿ ಇವ್ನ ಮಗ ಮಲ್ಕೊಂಡಾನ. ನಾನು ಇವನ್ ಅದು ಟ್ಯೂಬ್ದು ಕ್ಯಾಪ್ ತೆಗೆದ್ರ ಸೌಂಡಿಗೂ ಎದ್ದೇಳಾತನ ಅವನ. ಸೊ ಬೆಕ್ಕ ಹೆಜ್ಜೆ ಇಟ್ಟು ಒಳಗೆ ಹೋಗ್ತಿದ್ಲ, ಹಂಗೆ ಹೋಗ್ಬೇಕು. ಈಗ ಆಲ್ಮೋಸ್ಟ್ ಮಧ್ಯಾಹ್ನ ಹೊತ್ತಿದ ಊಟ ಅದು ಮುಗಿಸ್ಕೊಂಡೇವಿ ನಾವು. ಈಗ ನಾ ಅಪ್ಲೈ ಮಾಡತ್ತಿದ್ದ ಆ್ಯಕ್ಚುಲಿ ಆ್ಯಕ್ನೆ ಸನ್ಸ್ಕ್ರೀನ್ ನನಗೆ ಡರ್ಮಟಾಲಜಿಸ್ಟ್ ಕೊಟ್ಟಿದ್ದು ಇದು, ಮತ್ತು ಆ್ಯಕ್ನೆ ಮಾಯ್ಶ್ಚರೈಸರ್ ಚಲೋ ರಿಸಲ್ಟ್ ಕೊಟ್ಟೈತಿ, ಚಲೋ ಸ್ಕಿನ್ ಇಂಪ್ರೂವ್ಮೆಂಟ್ ಐತಿ. ನಮಗೆಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿರ್ತೈತಿ. ಭಾಳಷ್ಟು ಜನಕ್ಕೆ ಪ್ರೆಗ್ನೆನ್ಸಿ ಟೈಮ್ನಾಗ ಸ್ಕಿನ್ ಚಲೋ ಗ್ಲೋ ಬಂದಿರ್ತೈತಿ. ಬಟ್ ಪೋಸ್ಟ್ ಪ್ರೆಗ್ನೆನ್ಸಿ ಸ್ಕಿನ್ ಕೆಲವೊಬ್ರದ್ದು ಹಾಗೆ ಮೇಂಟೈನ್ ಆಗ್ತೈತಿ, ಇನ್ನು ಕೆಲವೊಬ್ರದ್ದು ಹಾಳಾಗ್ತೈತಿ, ಇನ್ನು ಕೆಲವೊಬ್ರದ್ದು ಮೊದ್ಲಿನ ಥರ ಆಗಿಬಿಡ್ತೈತಿ. ನಾನು ಆ್ಯಕ್ಚುಲಿ ಡೆಲಿವರಿ ಆದಮೇಲೆ ಸ್ಕಿನ್ ಕೇರ್ ಏನೂ ಮಾಡ್ತಾನೆ ಇರಲಿಲ್ಲ, ಎಲ್ಲ ಬಿಟ್ಬಿಟ್ಟಿದ್ದೆ. ಯಾಕಂದ್ರೆ ಅವನು ಒಂದೊಂದು ಸರಿ ಹಿಂಗೆ ನೆಕ್ತಾವಲ್ಲ ಮಕ್ಕಳು, ಅದಕ್ಕಂತಂದು ನಾನು ಏನು ಅಪ್ಲೈ ಮಾಡೋದು ಬಿಟ್ಬಿಟ್ಟಿದ್ದೆ. ಅದು ನನ್ನ ಸ್ಕಿನ್ ಫುಲ್ ಹಾಳು ಮಾಡಿಬಿಟ್ಟಿತ್ತು. ಹಾಯ್ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ನೀವು ಟೈಟಲ್ದಾಗ ಆಲ್ರೆಡಿ ನೋಡಿರ್ತೀರಿ. ಇದು ನಮ್ಮ ಮನೆಯವ್ರು ಕೊಡ್ಸೋದು ಗಿಫ್ಟ್ ಬಗ್ಗೆ ಮಾತಾಡಕತ್ತೀನಿ ನಾನು. ಅವ್ರ ಹೆಸರು ತಿಮ್ಮಯ್ಯ ಅಂತಂದ, ಪ್ರದೀಪ್ ಅಂತಲೂ ಕರಿತೀವಿ ನಾವು. ಸೊ ಪ್ರದೀಪಿಗೆ ಭಾಳ ಕಾಡ್ಸಾಕತ್ತಿದ್ದೆ ನಾನು, ನ್ಯೂ ಇಯರ್ ಟೈಮ್ನಾಗ, ವ್ಯಾಲೆಂಟೈನ್ಸ್ ಡೇ ಟೈಮ್ನಾಗ ಏನು ಗಿಫ್ಟ್ ಕೊಡ್ಸಿಲ್ಲ ನನಗೆ ಅಂತ ಹೇಳಿ. ಈಗ ನೋಡಿದ್ರೆ ವ್ಯಾಲೆಂಟೈನ್ಸ್ ಡೇ ಇನ್ನು ಮುಂದೈತಿ, ನ್ಯೂ ಇಯರ್ ಮುಗಿದು ಆಲ್ರೆಡಿ 1 ತಿಂಗಳಾಗೈತಿ. ಇವತ್ತು ಗಿಫ್ಟ್ ಬಂದಿದ್ದು ನಂಗೆ ಬಂದ. ಸೊ ಗಿಫ್ಟ್ ಅಂದ್ರೆ ಯಾರಿಗೆ ಎಕ್ಸೈಟ್ಮೆಂಟ್ ಇರೋದಿಲ್ಲ. ನಾವು ಆಲ್ರೆಡಿ ಓಪನ್ ಮಾಡಿ ನೋಡೀನಿ, ನಂಗಂತೂ ಭಾಳ ಲೈಕ್ ಆಗೈತಿ. ನಿಮ್ಮ ಸಂಬಂಧ ಇನ್ನೊಂದ್ಸರಿ ಅನ್ಬಾಕ್ಸಿಂಗ್ ಮಾಡ್ತೀನಂತ. ನೋಡ್ರಿ ಗಿಫ್ಟ್ ಹೆಂಗೈತಂತ. ನಂದು ಅರ್ಜೆನ್ಸಿಗ ಇದು ಕವರು ಕಿತ್ತಿಬಿಟ್ಟೆ ನಾನು, ಹರಿದ್ಬಿಟ್ಟು. ಬಟ್ ಇದು ವಿಂಟೇಜ್ ಸೀರೀಸ್ ಕ್ಯಾಸಿಯೋ ವಾಚ್. ನನ್ನ ಮಗ ಎದ್ದ ಅನಿಸ್ತಿತ್ತು ಅಲ್ಲಿ. उठी मेरे आवाज से उठाओ. So the vintage series, the Casio watch. So digital display ಐತಿ, ನಂಗಂತೂ ಭಾಳ ಲೈಕ್ ಆತಿದ. ಇದ್ರೊಳಗೆ ಲೈಟು ಐತಿ, ಸೊ ಬಟನ್ ಪ್ರೆಸ್ ಮಾಡಿದ್ರೆ ಗ್ಲೋ ಆಗ್ತೈತಿ. ಸಣ್ಣ ಮಕ್ಳ ಗತಿ ಅಂತ ಅನ್ಸಾತೈತಿ, ಬಟ್ ಇಟ್ಸ್ ಸೋ ಕ್ಯೂಟ್. ಓಕೆ, ಓಪನ್ ಮಾಡೋಣ ಇದನ್ನ ಫುಲ್ ಆಗಿ. ಇದು ಕಲರ್ ಆಮೇಲೆ ಇದು ಡಿಸ್ಪ್ಲೇ ಭಾಳ ಚಂದ ಅನಿಸ್ತದೆ ನನ್ನ ಕೈಗಂತೂ. ನನ್ನ ಪ್ರಕಾರ ನಂಗೆ ಅನಿಸ್ತದೆ ನನ್ನ ಕೈ ಭಾಳ ಚಂದ ಅನ್ಸಾತೈತೆ ಅಂತಂದು. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಇದಿನ್ನು ಬೆಲ್ಟ್ ಅಡ್ಜಸ್ಟ್ ಮಾಡ್ಬೇಕು, ಟೈಮಿಂಗ್ ಸೆಟ್ ಮಾಡ್ಬೇಕು. ಸೊ ದ ವಿಡಿಯೋ ಸಂಬಂಧ ಅಂತ ಹಂಗೆ ಹಾಕೊಂಡು ತೋರ್ಸಾತೀನಿ ನಾನು. ನಾವು ನೆಕ್ಸ್ಟ್ ವೀಕ್ ಏನೋ ಊರಿಗೆ ಹೋಗೋರದೇವಿ. ಸೊ ದಿಸ್ ಇಸ್ ವಾಟ್ ಐಲ್ ಬಿ ಫ್ಲಾಂಟಿಂಗ್ ದಟ್ ಟೈಮ್. ಓಕೆ, ಸೊ ಇನ್ನೊಂದೇನಂದ್ರೆ ನಮ್ಗೆ ಇವತ್ತು ಭಾಳ ಸಣ್ಣ ಪುಟ್ಟ ಕೆಲ್ಸಗಳು ಅದಾವ. ಫಸ್ಟ್ ಹಾಫ್ದಾಗೆಲ್ಲ ಆಫೀಸ್ದ ಒಂದು ಸ್ವಲ್ಪ ಟ್ರೈನಿಂಗ್ ಅಂತ ಕೆಲಸ ಇದ್ವು, ಅವೆಲ್ಲ ಮುಗಿಸ್ಕೊಂಡೆ ನಾನು. ಊಟದ್ದು ಆಗೈತಿ, ಮನ್ಯಾದ ಕೆಲಸನೂ ಏನೂ ಜಾಸ್ತಿ ಇಲ್ಲ. ಈಗ ಹೋಗಿ ಒಂದು ಸ್ವಲ್ಪ ಬಟ್ಟೆ ಆಲ್ಟ್ರೇಷನ್ ಮಾಡೋದೈತಿ, ಒಂದು ಸ್ವಲ್ಪ ಜ್ಯುವೆಲ್ರಿ ಶಾಪಿಗೆ ಹೋಗೋದೈತಿ. ಸೊ ನಂದು ಮಂಗಲಸೂತ್ರ ಏನೈತಲ್ಲ, ಅದು ಮಣಿ ಮುರ್ದೈತ್ ಒಂದು. ಸೊ ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ ನೋಡ್ರಿ ಇಮೇಜ್, ಅದನ್ನ
ಅದನ್ನೊಂದು ಸ್ವಲ್ಪ ರಿಪೇರ್ ಮಾಡಿಸ್ಕೊಂಡು ಬರ್ಬೇಕು. ಸೊ ಸಣ್ಣ ಕೆಲಸ ಎಲ್ಲ ಭಾಳ ಡಿಲೇ ಮಾಡ್ತಾರೆ. ಅದನ್ನೇನು ಒಂದಿನದಾಗ ಮಾಡ್ಕೊಡ್ತಾರೋ, ಅವ್ರಿಗೆ ಹೋಗಿದ ಮುಂಚೆ ಮಾಡ್ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಹೋಗಿ ಅಟ್ಲೀಸ್ಟ್ ಕೇಳ್ಕೊಂಡು ಬರ್ಬೇಕು. ಸೊ ಅದೊಂದು ಕೆಲಸ ಐತಿ. ಬಟ್ಟೆ ಆಲ್ಟ್ರೇಷನ್ ಮಾಡೋದನ್ನ ಹೇಳ್ದಾರ, ಅದು ಒಂದು ಐತಿ. ಇಂಥವೆಲ್ಲ ಸಣ್ಣ ಕೆಲಸ ಅದ. ಒಂದು ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡೋದು ಐತಿ. ನೋಡೋಣ ಯಾವ್ಯಾವ ಕೆಲಸ ಮುಗಿತಾವ ಇವತ್ತು ಅಂತಂದು. ಲೆಟ್ಸ್ ಗೋ. ತೆಂಗಿನಕಾಯಿ ತಿಳಿ ನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನ. ಸಿಂಗ್ ಹಾಡಮ್ಮ. ಹಾಡೋ. ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಕ್ಕೆ. ಮಕ್ಳಿದ್ ಮನಿಯೊಳಗ ನಾವೇನ ಪ್ಲಾನ್ ಮಾಡಿದ್ರು ಪ್ಲಾನ್ ಪ್ರಕಾರ ನಡೆಯಂಗಿಲ್ಲ. ಅಂದ್ರೆ ಮಕ್ಳು ಹೆಂಗ್ ಪ್ಲಾನ್ ಮಾಡ್ತಾರೆ ಅದ್ರ ಪ್ರಕಾರ ನಡೀತಿ ಅಂತ ನನಗೆ ಅನಿಸ್ತೈತಿ. ನಿಮಗೇನ್ ಅನಿಸ್ತೈತಿ ಅಂತ ತಿಳಿಸ್ರಿ ಕಾಮೆಂಟ್ಸ್ ಒಳಗ. ನಾನ್ ನಿಮಗೆ ಹೇಳಿದ್ದೆ ಸಣ್ಣ ಕೆಲಸ ಭಾಳ ನಾನು ಹೊರಗೆ ಹೋಗ್ಬೇಕು ಅದು ಇದು ಅಂತಂದ. ಬಟ್ ಒಂದು ಕೆಲಸ ಆಗ್ಲಿಲ್ಲ. ನನ್ ಮಗ ಎದ್ದಿದ್ದ, ಅವನಿಗೆ ಹಲ್ ಬರಾತ ಅಂತ ಹೇಳಿ ಸ್ವಲ್ಪ ಕಿರಿಕಿರಿ ಮಾಡಾಕತ್ತಾನ. ಅವನಿಗೆ ಒಂದ್ ಸ್ವಲ್ಪ ಪ್ಯಾಸಿಫೈ ಮಾಡಿ ಅವನ ಜೊತೆ ಆಟ ಆಡಿ ಅವನಿಗೆ ಮಲಗಿಸಿ ಅನ್ನೋತನ ಅಂದ್ರೆ ಆಲ್ಮೋಸ್ಟ್ ಸಂಜೆ ಆಗ್ಬಿಟ್ಟೈತಿ. ಈಗ ಹೊರಗೆ ಹೋದ್ರೆ ನಮಗ್ ವಾಪಸ್ ಬರಾಕ ಬಹಳ ಕತ್ಲಾಗ್ತೈತಿ. ಆಮೇಲೆ ನಮ್ಮನೀಗ ಕೆಲಸ ಮಾಡಕ್ ಹೆಲ್ಪ್ ಏನ್ ಬರ್ತಾರ ಅವ್ರದ್ದು ಹೋಗೋ ಟೈಮ್ ಆಗ್ತೈತಿ. ಸೊ ಬೇಡ ಅಂತ ಹೇಳಿ ವಿಚಾರ ಮಾಡಿ ಮನ್ಯಾಗಿದ್ದೀವಿ. ನಾಳೆ ನೋಡ್ಬೇಕೇನಾದ್ರು ಕೆಲಸ ಆಗ್ತಾವನೋ ಹೊರಗಿನ ಅಂತ ಹೇಳಿ. ಈಗ ಏನಿಲ್ಲ, ರಾತ್ರಿದ ಅಡ್ಗೆದ ಮಾಡಿಟ್ಟ ಅವರು ಹೋಗ್ತಾರ ಅವ್ರ ಮನೀಗ. ನಮ್ದು ಸದ್ಯಕ್ಕೆ ಒಂದು ಕ್ವೀನ್ ಸೈಜ್ ಸಾಲಿಡ್ ವುಡ್ ಕಾಟ್ ಇತ್ತು, ಅದು ಸೇಲ್ಗೆ ಹಾಕಿದ್ವಿ ನಾವು. ಸೊ ಅದನ್ನ ನೋಡಕ್ ಒಂದ್ 2-3 ಜನ ಬರೋರದಾರ. ಅದಷ್ಟ ಮುಗಿಸ್ಕೊಂಡ್ರೆ ನಮ್ದು ಇವತ್ತಿಂದ ದಿನ ಮುಗ್ದಂಗ. ಬಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಾಗೈತಿ ಇವತ್ತಂತ ಅಂದ್ರ, ಪ್ರದೀಪ್ ಅವ್ರು ಒಂದು ಗಿಫ್ಟ್ ಕೊಡ್ಸಿದ್ದ, ಅದೆಲ್ಲ ಓಪನ್ ಮಾಡಿ ತೋರಿಸ್ತೀನಿ ವ್ಲಾಗ್ ಒಳಗ. ಬಟ್ ಯೂಟ್ಯೂಬ್ ಮಾಡ್ತೀನಿ ಅಂತ ಅವ್ರಿಗೆ ಭಾಳ ದಿನದಿಂದ ಹೇಳಾತಿದ್ದೆ. ಆಮೇಲೆ ಅವು ಪ್ರಾಡಕ್ಟ್ಸ್ನು ನೋಡಿ, ಟ್ರೈಪಾಡ್, ಲೈಟ್ ಅವೆಲ್ಲ ನೋಡಿ ಇಡ್ತಿದ್ದೆ ನಾನು ಮೊದ್ಲಿಂದಾನು. ಬಟ್ ಇದಕ್ಕೆ ಇನ್ವೆಸ್ಟ್ ಮಾಡೋದು ಬೇಡ ಜಾಸ್ತಿ, ಫಸ್ಟ್ ನಾವು ಸ್ಟಾರ್ಟ್ ಆದ್ರೂ ಮಾಡೋಣ ಆಮೇಲೆ ನೋಡೋಣ ಅಂತಿದ್ದೆ. ಈಗ ವಿಡಿಯೋಸ್ ಒಂದೊಂದು ರೆಕಾರ್ಡ್ ಮಾಡಕ್ ಸ್ಟಾರ್ಟ್ ಮಾಡಿನಂತ ಹೇಳಿ ಅವ್ರು ನಾನೆಲ್ಲ ಇದನ್ನ ಕಾರ್ಟ್ ಎಲ್ಲ ಚೆಕ್ ಮಾಡಿದ್ರು ಅವರು. ಅದ್ರೊಳಗೆ ಹೋಗಿ ನನ್ ಮೋಸ್ಟ್ ಯೂಸ್ಫುಲ್ ಪ್ರಾಡಕ್ಟ್ ಅಂತ ನನಗೆ ಅನಿಸ್ತೈತಿ, ಅದನ್ನೊಂದು ಆರ್ಡರ್ ಮಾಡಿ ಕೊಡ್ಸಾರ. ಅದು ಇವತ್ತ ಬಂದೈತಿ. ನಂದು ವಾಚ್ ಬಂದಿದೆ, ನಾನು ಬಂದೈತಿ. ಸೊ ನಾವ್ರಿಗೆ ಕಳ್ಸಾತಿದ್ದೆ ನ್ಯೂ ಇಯರ್ಗೆ ಏನು ಗಿಫ್ಟ್ ಕೊಡ್ಸಿಲ್ಲ, ವ್ಯಾಲೆಂಟೈನ್ಸ್ ಡೇ ಬರತ್ತಿದ್ದು ಅದಕ್ಕೂ ಏನಿಲ್ಲ ಅಂತಂದು 2 ಗಿಫ್ಟ್ಸ್ ಕವರ್ ಆದ್ವ. ಈಗ ಅವ್ರಿಗೆ ಕಳ್ಸಕ್ ಏನೋ ರೀಸನ್ ಇಲ್ಲ ನನಗೆ. ಹ್ಯಾಪಿ. ಇದು ಪ್ರಾಡಕ್ಟ್ ಭಾಳ ಯೂಸ್ಫುಲ್ ಐತಿ. ಅರ್ಧ ರಿವ್ಯೂಸ್ ನೋಡಿ ನಾನು, ಬಟ್ ಅದ್ರ ಪ್ರಕಾರ ಯೂಸ್ಫುಲ್ ಐತಿ ಪ್ರಾಡಕ್ಟ್ ಅಂತಂದು ನನಗೆ ಅನ್ಸೈತಿ. ಇನ್ನು ನಾನು ಯೂಸ್ ಮಾಡಿದ್ಮೇಲೆ ನನಗೆ ಯೂಸ್ಫುಲ್ ಐತಿಲ್ಲ ಅನ್ನೋದು ನಂಗೆ ಗೊತ್ತಾಗ್ತೈತಿ. ಅದನ್ನ ಶೇರು ಮಾಡ್ಕೋತೀನಿ ನಿಮ್ ಜೊತೆಗ. ಆಯ್ತು, ಇವತ್ತಿಂದ ಒಂದು ಸಿಂಪಲ್ ಡೇ ಹೆಂಗಿತ್ತು ನನ್ನ ಲೈಫ್ ಒಳಗ ಅನ್ನೋದು ಕ್ಯಾಪ್ಚರ್ ಮಾಡೀನಿ. ಐ ಹೋಪ್ ನಿಮ್ಗೆ ಎಲ್ಲರಿಗೂ ಲೈಕ್ ಆಗ್ತಿತ್ತು ಅಂತಂದ. ಲೈಕ್ ಆದ್ರ ಹಿಟ್ ದ ಲೈಕ್ ಬಟನ್ and show some love for the video. ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ರಿ ಚಾನಲ್ನ. ಮುಂದಿನ ವಿಡಿಯೋದಾಗ ಸಿಗೋಣ ಅಂತ, ಇಂಟ್ರೆಸ್ಟಿಂಗ್ ವ್ಲಾಗ್ ಏನಾದ್ರು ಮಾಡ್ಕೊಂಡು ಮೀಟ್ ಆಗೋಣ ಅಂತ. ಅಲ್ಲಿವರೆಗೂ ಬೈ, ಟೇಕ್ ಕೇರ್.